ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಚಳಿಗಾಲದಲ್ಲಿ ನಮ್ಮ ತ್ವಚೆ ಹಾಗೂ ನಮ್ಮ ತುಟಿಗಳು ಯಾವ ಮಟ್ಟಿಗೆ ಡ್ರೈ ಆಗುತ್ತೆ ಅಂದ್ರೆ ತುಟಿಗಳೆಲ್ಲ ಒಡ್ಕೊಂಡು ರಕ್ತ ಬರುತ್ತೆ ಹಾಗೂ ಕೈಕಾಲೆಲ್ಲ ಕೂಡ ಡ್ರೈ ಆಗಿ ಕಡ್ತ ಕೂಡ ಬರುತ್ತೆ. ತುಂಬಾನೇ ಇರಿಟೇಷನ್ ಆಗುತ್ತೆ ಅಲ್ವಾ ವೀಕ್ಷಕರೇ? ಹೌದು, ಇದಕ್ಕೆಲ್ಲ ಕಾರಣ ಏನು? ಯಾಕೆ ಚಳಿಗಾಲ ಬಂದ್ರೆ ಇಷ್ಟೊಂದು ಸ್ಕಿನ್ಗೆ ಪ್ರಾಬ್ಲಮ್ ಯಾಕೆ ಬರುತ್ತೆ? ಬಂದ್ರೆ ಅದನ್ನ ಹೇಗೆ ಸರಿ ಮಾಡ್ಕೋಬಹುದು? ಬನ್ನಿ ಈ ಎಪಿಸೋಡ್ನಲ್ಲಿ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಮ್ಮ ಸ್ಕಿನ್ ಹಾಗೂ ತುಟಿ ಡ್ರೈ ಆಗೋಕೆ ಕಾರಣ ಚಳಿಗಾಲ. ಇದೇನಪ್ಪ, ಚಳಿಗಾಲದಲ್ಲಿ ಚಳಿ ಜಾಸ್ತಿ ಆಗಿರುತ್ತೆ, ಸ್ಕಿನ್ ಹೇಗೆ ಡ್ರೈ ಆಗುತ್ತೆ ಅಂತ ನಿಮ್ಗೂ ಅನ್ಸಿರ್ಬೋದಾ? ಕಾರಣ ಇಷ್ಟೇ, ನಾವು ಚಳಿಗಾಲದಲ್ಲಿ ಪ್ರತಿ ಸಲ ನೀರು ಕುಡಿಯೋ ಹಾಗೆ ಚಳಿಗಾಲದಲ್ಲಿ ನೀರನ್ನ ಕಡಿಮೆ ಕುಡಿತೀವಿ. ಇದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ನೀರು ಸಿಗೋದಿಲ್ಲ. ಇದರಿಂದ ಚಳಿಗಾಲದಲ್ಲಿ ಆ ಚಳಿಯನ್ನ ತಡೆಯೋ ಶಕ್ತಿ ಕಮ್ಮಿ ಆಗುತ್ತೆ. ಹಾಗೆ ನಾವು ನ್ಯಾಚುರಲ್ ಆಗಿ ಆಹಾರ ಪದಾರ್ಥಗಳಲ್ಲಿ ಸಿಗುವಂತಹ ಎಣ್ಣೆಯ ಪದಾರ್ಥಗಳನ್ನ ನಾವು ಸೇವಿಸೋದಿಲ್ಲ. ಇದರಿಂದ ಕೂಡ ನಮ್ಮ ಸ್ಕಿನ್ಗೆ ಚಳಿಗಾಲದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೂ ಕೊನೆಯದಾಗಿ ತುಂಬಾನೇ ಬಿಸಿ ಬಿಸಿ ನೀರಿನಿಂದ ನಾವು ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ತ್ವಚೆ ಬೇಗ ಡ್ರೈ ಆಗೋಕೆ ಕಾರಣ ಆಗುತ್ತೆ. ಈಗ ಈ ಸಮಸ್ಯೆಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ವೀಕ್ಷಕರೇ, ಸಿಂಪಲ್ ಆಗಿ ಇದನ್ನ ನಾವು ಸರಿ ಮಾಡ್ಕೋಬಹುದು. ಮೊದಲಿಗೆ ತುಟಿ ಡ್ರೈ ಆಗೋದನ್ನ ಕಮ್ಮಿ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ನೀವು ಲಿಪ್ ಬಾಮ್ ಹಚ್ಕೋತೀರಾ. ಅದು ಎಷ್ಟು ಸಮಯ ಉಳಿಯುತ್ತೆ? ಜೊತೆಗೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅಲ್ವಾ, ಅದಕ್ಕೆ ಬದಲಾಗಿ ನೀವು ತುಟಿಗೆ ಪ್ರತಿದಿನ ತುಪ್ಪವನ್ನ ಹಚ್ಚಬೇಕು. ಇದರಿಂದ ನಿಮ್ಮ ತುಟಿಯ ಮಾಯಿಶ್ಚರ್ ತುಂಬಾನೇ ಸಮಯ ಉಳಿಯುತ್ತೆ ಹಾಗೂ ತುಪ್ಪ ನಿಮ್ಮ ತುಟಿ ಆರೋಗ್ಯವನ್ನ ಹೆಚ್ಚಿಸುತ್ತೆ. ನೆಕ್ಸ್ಟ್ ಬಂದ್ರೆ ನಮ್ಮ ಚರ್ಮದಲ್ಲಿ ಆಗುವಂತ ಡ್ರೈನೆಸ್. ಅದಕ್ಕೆ ನೀವು ವ್ಯಾಸ್ಲಿನ್ ಹಚ್ಕೊಳ್ತೀರಾ, ಅದು ಕೂಡ ತುಂಬಾ ಸಮಯ ಇರೋದಿಲ್ಲ. ಜೊತೆಗೆ ಅದರಲ್ಲಿ ಕೂಡ ಕೆಮಿಕಲ್ ಹಾಕಿರ್ತಾರೆ. ಅದಕ್ಕೆ ಬದಲಾಗಿ ಈಗ ಒಂದು ಬೌಲಲ್ಲಿ ನಾನು 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಜೊತೆಲಿ ನಿಮ್ಮ ಮನೇಲೇನೆ ನೀವು ಆಲೋವೆರಾ ಗಿಡ ಇದ್ದಲ್ಲಿ ಅದನ್ನ ಮಿಕ್ಸಿ ಜಾರ್ ಹಾಕಿ ಪೇಸ್ಟ್ ಮಾಡ್ಕೊಂಡು ಕೂಡ ಬಳಸ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಅಂಗಡಿಯಿಂದ ಪ್ಯೂರ್ ಆಲೋವೆರಾ ಜೆಲ್ ವಿತೌಟ್ ಕೆಮಿಕಲ್ಸ್ ಇರೋದನ್ನ ತಗೊಂಡು ಬಳಸ್ಕೋಬಹುದು. ಈಗ ಈ ಆಲೋವೆರಾ ಜೆಲ್ನ 1 ಸ್ಪೂನ್ ಆಗೋಷ್ಟು, ಅಥವಾ ನೀವು ನಿಮ್ಮ ಬಾಡಿಗೆ ಎಲ್ಲೆಲ್ಲ ಹಚ್ತೀರಾ ಎಷ್ಟು ಕ್ವಾಂಟಿಟಿ ಬೇಕಾಗತ್ತೆ ನೋಡ್ಕೊಂಡು ಅಲೋವೆರಾ ಜೆಲ್ನ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎರಡನ್ನು ಈ ರೀತಿ ಕೊಬ್ಬರಿ ಎಣ್ಣೆ ಜೊತೆ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ, ನಿಮ್ಗೆ ಎಲ್ಲೆಲ್ಲಿ ಸ್ಕಿನ್ನು ಡ್ರೈ ಅಂತ ಅನಿಸ್ತಾ ಇರತ್ತೆ, ಎಲ್ಲೆಲ್ಲಿ ಒಡ್ಕೊಂತಾ ಇದೆ ತುಂಬಾ ಅಂತ ಫೀಲ್ ಆಗ್ತಿದೆ, ಆ ಸ್ಪೇಸಲ್ಲೆಲ್ಲ ಇದನ್ನ ಹಚ್ಕೊಳ್ತಾ ಬನ್ನಿ. ಕಾಲು, ಕೈ, ಮುಖ ಎಲ್ಲೆಲ್ಲಿ ತುಂಬಾ ಒಡ್ದಿದೆ ಅಂತ ಅನ್ಸುತ್ತೆ ಆ ಜಾಗದಲ್ಲಿ ಈ ರೀತಿ ಮಿಕ್ಸ್ ಮಾಡಿರೋದನ್ನ ಮಲ್ಗಕ್ಕಿಂತ ಮುಂಚೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ನೋಡಿ ನ್ಯಾಚುರಲ್ ಮಾಯಿಶ್ಚರೈಸೇಷನ್ ಎಷ್ಟು ಚೆನ್ನಾಗಿದೆ ಅಂತ. ತೊಳಿದೇ ಇದ್ರೂ ಆಗತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅನ್ನೋದಾದ್ರೆ ತೊಳ್ಕೊಬಹುದು. ಸೊ ಈ ರೀತಿ ಹಚ್ಚಿ ಓವರ್ ನೈಟ್ ಬಿಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಮಾಯಿಸ್ಟ್ ಆಗಿ ಇರುತ್ತೆ. ಹಾಗೆ ಯಾವುದೇ ಕೆಮಿಕಲ್ಸ್ ಕೂಡ ಇಲ್ಲದೆ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಇರುತ್ತೆ. ಇದರ ಜೊತೆಗೆ ನೀವು ಪ್ರತಿದಿನ ನಿಮ್ಮ ದೇಹಕ್ಕೆ ಬೇಕಾಗುವಷ್ಟು ನೀರನ್ನ ಕುಡಿಲೇಬೇಕು. ತಣ್ಣನೆಯ ನೀರು ಕುಡಿಯಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀರನ್ನ ಬಿಸಿ ಮಾಡಿಕೊಂಡು ಕುಡೀರಿ. ಹಾಗೂ ಡ್ರೈ ಫ್ರೂಟ್ಸ್ ಅನ್ನ ತಿನ್ನಿ. ಕಡಲೆ ಬೀಜ ಇದು ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ನಿಮ್ಮ ಸ್ಕಿನ್ಗಾಗಿ ಕಿತ್ತಳೆ ಹಣ್ಣು, ನಿಂಬೆ ಶರಬತ್ತು, ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ಅದು ನಿಮ್ಮ ಚರ್ಮಕ್ಕೆ ತುಂಬಾನೇ ಒಳ್ಳೆಯದು. ಇದರ ಜೊತೆಗೆ ಮೀನು ಕೂಡ ಸೇವಿಸೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹೀಗೆ ನಿಮ್ಮ ದೇಹವನ್ನ ಪ್ರತಿ ಸೀಸನ್ ತಕ್ಕಂತೆ ಆಹಾರ ಹಾಗೂ ನಿಮ್ಮ ದಿನಚರಿಯನ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ. ಇದರಿಂದ ನಿಮ್ಮ ದೇಹದ ಆರೋಗ್ಯ ಹಾಗೂ ನಿಮ್ಮ ತ್ವಚೆಯ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮನೆ ಮದ್ದನ್ನ ಮಾಡಿಕೊಂಡು ನಮ್ಮ ಈ ತ್ವಚೆ ಆರೈಕೆಯನ್ನ ಮಾಡ್ಕೋಬಹುದು ಅಂತ.
ನಿಮ್ಗೆ ಈ ವಿಡಿಯೋದಲ್ಲಿ ಉಪಯುಕ್ತವಾಗಿದ್ದಂತಹ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನೇ ಸಲಹೆ ಸೂಚನೆಗಳು ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.